ಒಂದ್ ರ್ಯಾಲಿ, ಸಾವಿರಾರು ಜನ, ಎಲ್ಲದೂ ನಾರ್ಮಲ್ ಆಗಿತ್ತು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಇಂಡಿಯಾದ ಹಿಸ್ಟ್ರಿನೇ ಬದಲಿಸಿದಂತಹ ಘಟನೆ ಇಲ್ಲಿ ನಡೆಯುತ್ತೆ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ರಾಜೀವ್ ಗಾಂಧಿ ಅವರು ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ನಲ್ಲಿ ಜೀವ ಕಳ್ಕೊತಾರೆ. 21 ಮೇ 1991 ಆ ದಿನ ಒಂದು ಸಾಮಾನ್ಯ ಎಲೆಕ್ಷನ್ ಕ್ಯಾಂಪೇನಿಂಗ್ ನ ದಿನ. ರಾಜೀವ್ ಗಾಂಧಿ ಮತ್ತೆ ದೇಶದ ನಾಯಕತ್ವದತ್ತ ಸಾಗ್ತಿದ್ದಂತಹ ಸಮಯ. ಸಂಜೆ ಅರೌಂಡ್ 6 ಗಂಟೆಗೆ ವಿಶಾಖಪಟ್ಟಣಂನಲ್ಲಿ ರ್ಯಾಲಿನ ಮುಗಿಸ್ಕೊಂಡು ಮದ್ರಾಸ್ ಕೊಡೋದಕ್ಕೋಸ್ಕರ ರೆಡಿ ಆಗಿದ್ರು. ಅವ್ರ ಹೆಲಿಕಾಪ್ಟರ್ ಜರ್ನಿಗೋಸ್ಕರ ರೆಡಿ ಆಗ್ತಾ ಇತ್ತು. ಅಷ್ಟರಲ್ಲೇನೆ ಸಡನ್ ಆಗಿ ಪೈಲಟ್ ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂಸ್ ಇಂದಾಗಿ ನಾವು ಮದ್ರಾಸ್ ಹೋಗೋದು ಪಾಸಿಬಲ್ ಇಲ್ಲ ಅಂತ ಹೇಳಿ. ಇದರಿಂದ ರಾಜೀವ್ ಗಾಂಧಿ ಅವರು ಸ್ವಲ್ಪ ಬೇಸರ ಮಾಡ್ಕೋತಾರೆ. ಹಾಗೇನೆ ತಮ್ಮ ಸ್ಟೇಟ್ ಗೆಸ್ಟ್ ಹೌಸ್ ಕಡೆಗೆ ಸಾಕ್ತಾರೆ. ಯಾವಾಗ ಅವರು ತಮ್ಮ ಕಾರ್ ನಲ್ಲಿ ಕುತ್ಕೊಂಡು ಸ್ಟೇಟ್ ಗೆಸ್ಟ್ ಹೌಸ್ ನ ಹತ್ರ ಹೋಗ್ತಾ ಇದ್ರು, ಅಷ್ಟರಲ್ಲೇನೆ ಅವರ ಪೊಲೀಸ್ ಟೀಮ್ ಗೆ ಒಂದು ಮೆಸೇಜ್ ಬರುತ್ತೆ. ಹೇಳಲಾಗುತ್ತೆ, ಹೆಲಿಕಾಪ್ಟರ್ ನಲ್ಲಿ ಇದ್ದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಗಳು ಸಾಲ್ವ್ ಆಗಿದೆ, ನಾವು ಮದ್ರಾಸ್ಗೆ ಜರ್ನಿನ ಮಾಡಬಹುದು ಅಂತ ಹೇಳಿ. ತಕ್ಷಣ ರಾಜೀವ್ ಗಾಂಧಿ ಅವರು ಕಾರ್ನ ಯೂ ಟರ್ನ್ ಮಾಡಿಸೋದ್ರೊಟ್ಟಿಗೆ ಏರ್ಪೋರ್ಟ್ ಹೋಗ್ತಾರೆ. ನೋಡಿ, ಅವರು ಎಷ್ಟು ಅರ್ಜೆಂಟ್ ನಲ್ಲಿ ಇದ್ರು ಅಂದ್ರೆ ಅವರ ಪರ್ಸನಲ್ ಸೆಕ್ಯೂರಿಟಿ ಚೀಫ್ ಆದಂತಹ OP ಸಾಗರ್ ಅವ್ರಿಗೂ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿರಲ್ಲ. ಅಂಡ್ ಹೆಲಿಕಾಪ್ಟರ್ ನಲ್ಲಿ ಕುತ್ಕೊಂಡು ಅವರ ಪರ್ಸನಲ್ ಸೆಕ್ಯೂರಿಟಿ ಟೀಮ್ ಇಲ್ದೇನೆ ಇವರು ಮದ್ರಾಸ್ ನ ರೀಚ್ ಆಗ್ತಾರೆ. ರಾತ್ರಿ ಸುಮಾರು 8:30 ಮದ್ರಾಸ್ ತಲುಪಿದ ಮೇಲೆ ಅಲ್ಲಿದ್ದಂತಹ ಕಾಂಗ್ರೆಸ್ ನ ಲೀಡರ್ಸ್ ಗಳು ಇವ್ರನ್ನ ರಿಸೀವ್ ಮಾಡೋದಕ್ಕೋಸ್ಕರ ಏರ್ಪೋರ್ಟ್ ಗೂ ಬಂದಿರ್ತಾರೆ. ಈ ದಿನ ರಾತ್ರಿ ಅವರು ಶ್ರೀ ಪೆರಂಬದ್ದೂರ್ ನಲ್ಲಿದ್ದಂತಹ ಒಂದು ಎಲೆಕ್ಷನ್ ರ್ಯಾಲಿನ ಅಟೆಂಡ್ ಆಗ್ಬೇಕಿತ್ತು. ಆಲ್ರೆಡಿ ಇವರು ಆ ರ್ಯಾಲಿಗೆ ಲೇಟ್ ಆಗಿತ್ತು. ರಾತ್ರಿ 10:10 ಶ್ರೀ ಪೆರಂಬದ್ದೂರನ್ನ ಇವರು ರೀಚ್ ಆಗ್ತಾರೆ. ಇವನ್ ಬೇಸಿಗೆ ಕಾಲ ಆಗಿದ್ರು ಸಾವಿರಾರು ಜನ ಕಾಂಗ್ರೆಸ್ ಸಪೋರ್ಟರ್ಸ್ ರಾಜೀವ್ ಗಾಂಧಿ ಅವ್ರನ್ನ ನೋಡೋದಕ್ಕೋಸ್ಕರ ಅಲ್ಲಿ ರೀಚ್ ಆಗಿದ್ರು. ಎಕ್ಸಾಕ್ಟ್ 10:19 ಇನ್ನೇನು ರಾಜೀವ್ ಗಾಂಧಿ ಅವರು ಸ್ಟೇಜ್ಗೆ ತುಂಬಾ ಹತ್ತಿರದಲ್ಲಿ ಇದ್ದಾರೆ ಅಂದಾಗ್ಲೇನೆ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಕೆಲವೇ ಸೆಕೆಂಡ್ ನಲ್ಲೇನೆ ಎಲ್ಲ ಕಡೆನೂ ಧೂಳು ಮತ್ತೆ ಹೊಗೆಯಿಂದ ಆವರಿಸುತ್ತೆ. ಜನರು ಕೂಗಾಡ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ಅಲ್ಲಿದ್ದಂತ ಜನರು ಅಲ್ಲೋಲು ಕಲ್ಲೋಲವಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಈ ಬ್ಲಾಸ್ಟ್ ಅಲ್ಲಿ 18 ಜನ ಸತ್ತಿದ್ದಾರೆ, ಇನ್ಕ್ಲೂಡಿಂಗ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ. 22 ಮೇಗೆ ಈ ವಿಷಯ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಆಗುತ್ತೆ. ಇದನ್ನ ನೋಡಿ ಇಡೀ ದೇಶವೇ ಶಾಕ್ ಆಗಿತ್ತು. ಅವತ್ತಿನ ಪ್ರಧಾನಮಂತ್ರಿ ಆದಂತಹ ಚಂದ್ರಶೇಖರ್ ಅವರು ಭುವನೇಶ್ವರದ ಒಂದು ಎಲೆಕ್ಷನ್ ರ್ಯಾಲಿನಲ್ಲಿ ಇರ್ತಾರೆ. ಅದನ್ನ ಅರ್ಧದಲ್ಲೇ ಬಿಟ್ಟು ಡೆಲ್ಲಿಗೆ ರಿಟರ್ನ್ ಆಗ್ತಾರೆ. ತಕ್ಷಣ ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಅದರೊಳಗಡೆ ದೇಶದ ದೊಡ್ಡ ದೊಡ್ಡ ಏಜೆನ್ಸಿಯ ಚೀಫ್ಸ್ ಇರ್ತಾರೆ. ಎಕ್ಸಾಂಪಲ್ ರಾ, ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಮಿಲಿಟರಿ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು. ಆದ್ರೆ ಶಾಕ್ ಆಗೋ ವಿಷಯ ಏನಂದ್ರೆ ಯಾವುದೇ ಏಜೆನ್ಸಿ ಅವ್ರ ಹತ್ರ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ಈ ಅಸಾಸಿನೇಷನ್ ನ ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ. ಇದು ಭಾರತಕ್ಕೆ ಒಂದು ತರದ ನ್ಯಾಷನಲ್ ಎಂಬಾರಿಸ್ಮೆಂಟ್ ಕ್ರಿಯೇಟ್ ಮಾಡುವಂತ ಸಂದರ್ಭ ಆಗಿತ್ತು. ಇಲ್ಲಿ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಈ ಅಟ್ಯಾಕ್ ಹೇಗಾಗಿದೆ ಮತ್ತೆ ಯಾರಿಂದ ಆಗಿದೆ ಅಂತ ಹೇಳಿ. ಇದು ಇಂಡಿಯಾದ ಹಿಸ್ಟ್ರಿನಲ್ಲೇ ಒಂದು ಮಿಸ್ಟೀರಿಯಸ್ ಆದಂತಹ ತುಂಬಾನೇ ಕಾಂಪ್ಲೆಕ್ಸ್ ಆದಂತಹ ಅಸಾಸಿನೇಷನ್ ಆಗಿತ್ತು. ನೋಡಿ, ವಿಷಯ ಏನಂದ್ರೆ ಇಂಡಿಯಾದಲ್ಲಿ ಹಿಂದೆ ಆದಂತಹ 2 ಹೈ ಪ್ರೊಫೈಲ್ ಅಸಾಸಿನೇಷನ್ ಗಳಲ್ಲಿ ಅವರನ್ನ ಕೊಲೆ ಮಾಡಿದವರನ್ನ ಆನ್ ದ ಸ್ಪಾಟ್ ಅಲ್ಲೇ ಹಿಡಿಯಲಾಗಿತ್ತು. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆಗಿರ್ಬೋದು ಅಥವಾ ಮಹಾತ್ಮ ಗಾಂಧೀಜಿ ಅವರ ಅಸಾಸಿನೇಷನ್ ಆಗಿರ್ಬೋದು. ಆದ್ರೆ ಈ ಕೇಸಲ್ಲಿ ಯಾರ ಹತ್ರನೂ ಕ್ಲೂ ಇರ್ಲಿಲ್ಲ ಯಾರು ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಬ್ಲಾಸ್ಟ್ ಆಗಿರೋದ್ರಿಂದಾಗಿ ಎಲ್ಲಾ ಎವಿಡೆನ್ಸ್ ಗಳು ಆಲ್ಮೋಸ್ಟ್ ಸುಟ್ಟೋಗಿದ್ವು. ಅಟ್ಯಾಕರ್ ಯಾರು ಅನ್ನುವಂತಹ ಐಡೆಂಟಿಟಿ ತುಂಬಾನೇ ಅನ್ಕ್ಲಿಯರ್ಡ್ ಆಗಿತ್ತು. ಎಲ್ಲ ಕಡೆನೂ ಇದೊಂದು ಬ್ಲೈಂಡ್ ಕೇಸ್ ಆಗಿ ಉಳಿದಿತ್ತು. ಎಲ್ಲರಲ್ಲೂ ಒಂದು ರೀತಿಯ ಭಯ ಸ್ಟಾರ್ಟ್ ಆಗಿತ್ತು. ಇನ್ ಕೇಸ್ ಏನಾದ್ರೂ ಸ್ವಲ್ಪ ದಿನದಲ್ಲೇ ನಾವು ಈ ಕೊಲೆಗಾರರನ್ನ ಕಂಡು ಹಿಡಿದಿಲ್ಲ ಅನ್ನೋದಾದ್ರೆ ಮೀಡಿಯಾದಲ್ಲಿ ಜನರ ಮಧ್ಯದಲ್ಲಿ ಕಟ್ಟು ಕಥೆಗಳು ಈ ಅಸಾಸಿನೇಷನ್ ಗೆ ಸಂಬಂಧಪಟ್ಟಂಗೆ ಕ್ರಿಯೇಟ್ ಆಗ್ತವೆ ಅಂತ ಹೇಳಿ. ಈ ಒಂದು ಅನ್ಪ್ರಿಡಿಕ್ಟಬಲ್ ಕ್ರೈಸಿಸ್ ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಕ್ರಿಯೇಟ್ ಮಾಡಲಾಗುತ್ತೆ. ಈ SIT ನ ಲೀಡ್ ಮಾಡೋದಕ್ಕೋಸ್ಕರ ಅವತ್ತಿನ CBI ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ IPS ಅಧಿಕಾರಿಯಾದಂತ DR ಕಾರ್ತಿಕೇಯನ್ ಅವ್ರನ್ನ. ನೋಡಿ, ಅವರು ಪೊಲಿಟಿಕಲ್ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ತುಂಬಾನೇ ಹೆಸರುವಾಸಿಯಾದಂತಹ ಆಫೀಸರ್. SIT ಟೀಮ್ ನಲ್ಲಿ ಇವರೊಟ್ಟಿಗೆ ದೇಶದ ಟಾಪ್ ಆಫೀಸರ್ಸ್ ಕೂಡ ಶಾಮೀಲಾಗಿದ್ರು. NSG ಹೆಡ್ ಇಂದ ಹಿಡಿದು ಮಲ್ಟಿಪಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ IPS ಆಫೀಸರ್ಸ್ ಗಳು. ಇದೊಂದು ಹೈಲಿ ಕ್ವಾಲಿಫೈಡ್ ಮತ್ತೆ ಹೈಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಮ್. ಇವ್ರ ಮುಂದೆ ಇದ್ದಿದ್ದು ಓನ್ಲಿ ಒನ್ ಟಾರ್ಗೆಟ್, ಯಾರು ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ ಗೆ ಕಾರಣರಾದವರು ಅಂತ ಹೇಳಿ ಕಂಡು ಹಿಡಿಯೋದು. ನೋಡಿ, ಈ ಕೇಸ್ ಒಂದು ಕಾನ್ಸ್ಪಿರಸಿ ಥಿಯರಿ ಆಗೋದನ್ನ ಸ್ಟಾಪ್ ಮಾಡಬೇಕಾಗಿತ್ತು. ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ ಗಳ ಕ್ರೆಡಿಬಿಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಈ ಇನ್ಸಿಡೆಂಟ್ ಆದ ನಂತರ ಭಾರತದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಈ ಕೊಲೆ ಮಾಡಿದವರು ಮತ್ತೆ ಯಾಕೆ ಇಂತ ದಾಳಿ ಮಾಡಿದ್ರು ಅಂಡ್ ಈ ತರದ ಒಂದು ವಿಕೃತ ದಾಳಿ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು? ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್. ವೆಲ್ಕಮ್ ಬ್ಯಾಕ್.
ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಂತಹ ಎಷ್ಟೋ ಸಾಕ್ಷಿಗಳು ಅಲ್ಲೇನೆ ಸುಟ್ಟು ಹಾಳಾಗಿ ಹೋಗಿದ್ವು. ಮತ್ತೆ ಇನ್ನೇನು ಉಳಿದಿದಾವೆ ಅವೆಲ್ಲವನ್ನು ಐಡೆಂಟಿಫೈ ಮಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು. ಅಷ್ಟರಲ್ಲೇ ಮೀಡಿಯಾದಲ್ಲಿ ಹೇಳಲಾಗ್ತಾ ಇತ್ತು ತಮಿಳ್ ಮಿಲಿಟೆಂಟ್ ಗ್ರೂಪ್ ಆದಂತಹ LTTE ಅವರ ಕೈವಾಡ ಈ ಕೇಸಲ್ಲಿ ಇರಬಹುದು ಅಂತ ಹೇಳಿ. ಅವಾಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಚಂದ್ರಶೇಖರ್ ಅವರು ರಾದ ಚೀಫ್ ಆದಂತಹ GS ವಾಜಪೇಯಿ ಅವ್ರನ್ನ ಕರೆದು ಕೇಳ್ತಾರೆ, ಈ ತರ ಮೀಡಿಯಾನಲ್ಲಿ ಬರ್ತಿರುವಂತಹ ಸ್ಪೆಕ್ಯುಲೇಷನ್ ಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ನಿಮ್ಗೆ ನಿಜವಾಗ್ಲೂ ಈ LTTE ಅವರೇ ರಾಜೀವ್ ಗಾಂಧಿ ಅವ್ರನ್ನ ಸಾಯಿಸಿರ್ಬೋದಾ ಅಂತಾನು ಕೇಳ್ತಾರೆ. GS ವಾಜಪೇಯಿ ಈ ಒಂದು ಸ್ಪೆಕ್ಯುಲೇಷನ್ ನ ಡಿನೈ ಮಾಡ್ತಾರೆ. ಯಾಕಂದ್ರೆ ನಮ್ಮ ರಾ ಏಜೆಂಟ್ ಆಗಿರುವಂತಹ ಒಬ್ಬ ವ್ಯಕ್ತಿ LTTE ನಲ್ಲಿ ಮಿಲಿಟೆಂಟ್ ಆಗಿನೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಮ್ಗೆ ಅವ್ರು ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಅಸಾಸಿನೇಷನ್ ಅಲ್ಲಿ LTTE ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಇವರ ಡೌಟ್ ಇದ್ದಿದ್ದು ಈ ಕಾಶ್ಮೀರ್ ಮಿಲಿಟೆಂಟ್ ಮತ್ತೆ ಸಿಖ್ ಮಿಲಿಟೆಂಟ್ ಗಳ ಬಗ್ಗೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆನು ಯಾವುದೇ ಪ್ರೂಫ್ ಗಳಂತಾಗ್ಲಿ ಸಾಕ್ಷಿಗಳಂತಾಗ್ಲಿ ಇರಲ್ಲ, ಅದನ್ನು ಡಿನೈ ಮಾಡ್ಲಾಗುತ್ತೆ. 22 ಮೇ ಬೆಳಿಗ್ಗೆ ತಮಿಳುನಾಡಿನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಗಿದ್ದಂತಹ ಚಂದ್ರಶೇಖರ್ ಅವರು ನ್ಯೂಸ್ ಪೇಪರ್ ಓದುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿಂದ ಈ ಕೇಸ್ ಸಾಕ್ತಿದ್ದಂತಹ ದಿಕ್ಕೆ ಬದಲಾಗುತ್ತೆ. ಆ ನ್ಯೂಸ್ ಪೇಪರ್ ನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಪಬ್ಲಿಷ್ ಮಾಡಲಾಗಿತ್ತು. ಆ ಫೋಟೋದಲ್ಲಿ ಸತ್ತು ಬಿದ್ದಿರುವಂತಹ ಹೆಣಗಳ ಮಧ್ಯದಲ್ಲಿ ಒಂದು ಕ್ಯಾಮ್ರಾ ಕಂಡು ಬರುತ್ತೆ. ಅವ್ರಿಗನ್ಸುತ್ತೆ ಈ ಕ್ಯಾಮ್ರಾ ಈ ಕೇಸ್ ನ ಒಂದು ಇಂಪಾರ್ಟೆಂಟ್ ಕ್ಲೂ ಆಗಬಹುದು ಅಂತ ಹೇಳಿ. ಚಂದ್ರಶೇಖರ್ ಅವರು ಅವರ ಟೀಮ್ ಅವ್ರಿಗೆ ಈ ಕ್ಯಾಮ್ರಾ ಹುಡುಕೋದಕ್ಕೋಸ್ಕರ ಆರ್ಡರ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಕ್ಯಾಮ್ರಾ ಒಂದು ಹರಿಬಾಬು ಅನ್ನುವಂತಹ ಕ್ಯಾಮ್ರಾಮನ್ ಸೇರಿದ್ದು ಅಂತ ಹೇಳಿ. ಇವನ್ ಆ ಬ್ಲಾಸ್ಟ್ ಅಲ್ಲಿ ಹರಿಬಾಬು ಅವರು ಕೂಡ ಸತ್ತೋಗಿದ್ರು. ಬ್ಲಾಸ್ಟ್ ಆದ್ಮೇಲೆ ಈ ಒಂದು ಕ್ಯಾಮ್ರಾನ ಚೆನ್ನೈನ CID ಟೀಮ್ ಅವರು ರಿಕವರ್ ಮಾಡಿದ್ರು. CID ಟೀಮ್ ಅವರು ಚಂದ್ರಶೇಖರ್ ಅವ್ರನ್ನ ಮೀಟ್ ಆಗಿ ಆ ಕ್ಯಾಮ್ರಾನಲ್ಲಿದ್ದಂತಹ 10 ಫೋಟೋಗ್ರಾಫ್ ಗಳನ್ನ ಇವ್ರಿಗೆ ಕೊಡ್ತಾರೆ. ಈ ಫೋಟೋಗಳಲ್ಲಿ ಒಂದು ಫೋಟೋ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆ ಒಂದು ಫೋಟೋನಲ್ಲಿ ಒಬ್ಬ ಹುಡುಗಿ ಕೇಸರಿ ಕಲರ್ ಮತ್ತೆ ಗ್ರೀನ್ ಕಲರ್ ಬಟ್ಟೆನ ಹಾಕೊಂಡು ಸ್ಪೆಕ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾಳೆ. ಕೈಯಲ್ಲಿ ಒಂದು ಗಂಧದ ಮಾಲೆ ಹಿಡ್ಕೊಂಡಿದ್ದಾಳೆ. ಅಂಡ್ ಅವಳ ಪಕ್ಕದಲ್ಲೇ ಒಬ್ಬ ವೈಟ್ ಕುರ್ತಾ ಹಾಕೊಂಡಿರುವಂತಹ ವ್ಯಕ್ತಿ ಕೈಯಲ್ಲಿ ನ್ಯೂಸ್ ರಿಪೋರ್ಟರ್ ತರ ಪೇಪರ್ ಹಿಡ್ಕೊಂಡು ನಿಂತಿದ್ದಾನೆ. ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿರುವಂತಹ ಸಣ್ಣ ಪುಟ್ಟ ಎವಿಡೆನ್ಸ್ ಗಳನ್ನ ಗ್ಯಾದರ್ ಮಾಡಿರುವಂತಹ ಟೀಮ್ಗೆ ಗೊತ್ತಾಗಿತ್ತು ಇಲ್ಲಿ ಒಬ್ಬ ಹ್ಯೂಮನ್ ಬಾಂಬ್ ಅನ್ನ ಯೂಸ್ ಮಾಡಲಾಗಿದೆ ಅಂತ ಹೇಳಿ. ಈ ಬಾಂಬ್ ನ ಯಾವುದೇ ಸ್ಟೇಜ್ ಗಾಗ್ಲಿ ಅಥವಾ ಯಾವುದೇ ಗಾಡಿಗಾಗ್ಲಿ ಇಟ್ಟು ಬ್ಲಾಸ್ಟ್ ಮಾಡಿರ್ಲಿಲ್ಲ. ಒಬ್ಬ ಮನುಷ್ಯನ ದೇಹಕ್ಕೆ ಪಿಟ್ ಮಾಡಿ ಆಮೇಲೆ ಇದನ್ನ ಬ್ಲಾಸ್ಟ್ ಮಾಡಲಾಗಿತ್ತು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರಿಗೆ ಸುಟ್ಟಿರುವಂತಹ ಆರೆಂಜ್ ಕಲರ್ ಬಟ್ಟೆಯ ಮಧ್ಯದಲ್ಲಿ ಕೆಲವೊಂದಿಷ್ಟು ವೈರ್ ಗಳು ಸಿಗ್ತವೆ. ಇದರಿಂದ ಕನ್ಫರ್ಮ್ ಮಾಡ್ಲಾಗುತ್ತೆ ಏನು ಇಲ್ಲಿ ಮಾಲೆನ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರುವಂತಹ ಹುಡುಗಿ ಇದ್ದಾಳೆ, ಈ ಹುಡುಗಿಯನ್ನ ಹ್ಯೂಮನ್ ಬಾಂಬರ್ ಅಂತ ಹೇಳಿ. ಇವೇ ಫೋಟೋಗಳಲ್ಲಿ ರಾಜೀವ್ ಗಾಂಧಿಯ ಪಕ್ಕದಲ್ಲಿ ತಮಿಳುನಾಡಿನ ಸಬ್ ಇನ್ಸ್ಪೆಕ್ಟರ್ ಅನಸೂಯ ಅನ್ನೋರು ಕಂಡು ಬರ್ತಾರೆ. ಈ ಬ್ಲಾಸ್ಟ್ ನಲ್ಲಿ ಅವರು ತುಂಬಾನೇ ಗಾಯಗೊಂಡಿದ್ರು. ಬಟ್ ಪುಣ್ಯಕ್ಕೆ ಅವ್ರು ಇನ್ನೂ ಜೀವಂತವಾಗಿದ್ರು, ಹಾಸ್ಪಿಟಲ್ ನಲ್ಲಿ ಇದ್ರು. ಅನಸೂಯ ಅವರು ಆಮೇಲೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಈ ಬಾಂಬರ್ ಆಗಿದ್ದಂತಹ ಹುಡುಗಿನ ಅವರು ತಡೆಯುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ರಾಜೀವ್ ಗಾಂಧಿ ಅವರೇ ಅವ್ರನ್ನ ಹತ್ತಿರದಲ್ಲಿ ಕರೆದ್ರು ಅಂತ ಹೇಳಿ. ರಾಜೀವ್ ಗಾಂಧಿ ಅವರು ನಮ್ಗೆ ಹೇಳಿದ್ರು ಡೋಂಟ್ ವರಿ ರಿಲ್ಯಾಕ್ಸ್ ಅಂತ ಹೇಳಿ. ಅದಾದ್ಮೇಲೆ ಆ ಹುಡುಗಿ ಅವರ ಕಾಲ್ ಬೀಳೋದಕ್ಕೋಸ್ಕರ ಕೆಳಗಡೆ ಬಗ್ಗದ್ಲು. ರಾಜೀವ್ ಗಾಂಧಿ ಅವರು ಅವ್ರನ್ನ ಎಬ್ಸೋದಕ್ಕೋಸ್ಕರ ಕೆಳಗಡೆ ಬಗ್ಗಿದ ತಕ್ಷಣನೇ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಇದರೊಟ್ಟಿಗೆ ಅನಸೂಯ ಅವರು ಇನ್ನೊಂದು ವಿಷಯ ಕನ್ಫರ್ಮ್ ಮಾಡ್ತಾರೆ. ಈ ಕ್ಯಾಮ್ರಾಮನ್ ಹರಿಬಾಬು ಈ ಬಾಂಬರ್ ಮತ್ತೆ ಆ ಒಬ್ಬ ವೈಟ್ ಕುರ್ತಾ ಹಾಕೊಂಡಿದ್ದಂತಹ ವ್ಯಕ್ತಿನ VIP ಝೋನ್ಗೆ ಎಂಟ್ರಿ ಮಾಡಿಸಿದ್ದ ಅಂತ ಹೇಳಿ. ಸೊ ಇದರಿಂದಾಗಿ SIT ಟೀಮ್ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದ್ರೂ ಹರಿಬಾಬುನು ಇವ್ರ ಜೊತೆಗೆ ಇನ್ವಾಲ್ವ್ ಆಗಿರ್ಬೋದಾ ಅಂತ. ಈ ಡೌಟ್ ಮೇಲೆನೆ ಕ್ಯಾಮ್ರಾಮನ್ ಹರಿಬಾಬು ಅವರ ಮನೆ ಮೇಲೆ SIT ಅವರು ರೈಡ್ ಮಾಡ್ತಾರೆ. ಅವಾಗ SIT ಅವ್ರಿಗೆ ಒಂದು ಗಂಧದ ಮಾಲೆ ಪರ್ಚೇಸ್ ಮಾಡಿದಂತಹ ಬಿಲ್ ಸಿಗುತ್ತೆ. ಅದೇ ಗಂಧದ ಮಾಲೆ ಈ ಒಬ್ಬ ಬಾಂಬರ್ ಕೈಯಲ್ಲಿ ಇದ್ದಿದ್ದು. ಇದನ್ನ ಬಿಟ್ಟು ಅವ್ರಿಗೊಂದು ಬಾಕ್ಸ್ ಸಿಗುತ್ತೆ. ಅದರಲ್ಲಿ LTTE ಚೀಫ್ ಆದಂತಹ ಪ್ರಭಾಕರ್ ಅನ್ನೋರ ಫೋಟೋ ಇರುತ್ತೆ. ಅಂಡ್ ಈ ಹರಿಬಾಬು ಅವರ ಗರ್ಲ್ ಫ್ರೆಂಡ್ ಗೆ ಬರೆದಿದ್ದಂತಹ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ನಲ್ಲಿ ಹರಿಬಾಬು ಮೆನ್ಷನ್ ಮಾಡಿದ್ದ ನಾನೊಂದು ಡೇಂಜರಸ್ ಮಿಷನ್ ಗೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಕಾರಣದಿಂದಾಗಿ SIT ಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಈ ಒಂದು ಅಸಾಸಿನೇಷನ್ ಹಿಂದ್ಗಡೆ LTTE ಅವರ ಕೈವಾಡ ಇದೆ ಅಂತ ಹೇಳಿ. ಆದ್ರೆ ಈ ಕೇಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಅನ್ನೋದು ಸಿಕ್ಕಿದ್ದು ವೇದರಣ್ಯಂ ಅನ್ನುವಂತ ಒಂದು ಊರಿನಲ್ಲಿ. ಪೊಲೀಸರು ಒಂದು ರೊಟೀನ್ ಚೆಕ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬೈಕ್ ಮೇಲೆ ಹೋಗ್ತಿದ್ದಂತ ಒಬ್ಬ ಹುಡುಗನ್ನ ನಿಲ್ಲಿಸಿದಾಗ ಗೊತ್ತಾಗುತ್ತೆ ಆತನ ಆಕ್ಸೆಂಟ್ ಮೂಲಕ ಆತ ಒಬ್ಬ ಶ್ರೀಲಂಕಾದ ತಮಿಳಿಯನ್ ಅಂತ ಹೇಳಿ. ಇಂಟ್ರಾಗೇಷನ್ ಗೋಸ್ಕರ ಆತನನ್ನ ಕಸ್ಟಡಿಗೆ ತಗೊಂಡಾಗ ಗೊತ್ತಾಗುತ್ತೆ ಈತನ ಹೆಸರು ಶಂಕರ್ ಕೊನೇಶ್ವರನ್ ಅಂತ ಹೇಳಿ. ಈತನ ಮುಂದೆ ಹರಿಬಾಬುನ ಕ್ಯಾಮೆರಾನಲ್ಲಿ ತೆಗೆದಿದ್ದಂತಹ 10 ಫೋಟೋಗಳನ್ನ ಇಟ್ಟಾಗ ಆ ಒಂದು ಇಮೇಜ್ ನಲ್ಲಿ ಇದ್ದಂತಹ ವೈಟ್ ಕುರ್ತಾ ಹಾಕೊಂಡಿದ್ದಂತಹ ವ್ಯಕ್ತಿನ ಈತ ಐಡೆಂಟಿಫೈ ಮಾಡ್ತಾನೆ ಶಿವರಸನ್ ಅಂತ ಹೇಳಿ. ಈತ ಹೇಳ್ತಾನೆ ಶಿವರಸನ್ LTTE ಚೀಫ್ ಆಗಿರುವಂತಹ ಪ್ರಭಾಕರನ್ನ ಟ್ರಸ್ಟೆಡ್ ವ್ಯಕ್ತಿ ಅಂತ ಹೇಳಿ. ಅದ್ರೊಟ್ಟಿಗೆ ಈತ ಕನ್ಫರ್ಮ್ ಮಾಡ್ತಾನೆ 1 ಮೇಗೆ ಶಿವರಸನ್ ಒಟ್ಟಿಗೆ 9 ಜನರ ಕಿಲ್ಲಿಂಗ್ ಸ್ಕ್ವಾಡ್ ಇಂಡಿಯಾಗೆ ಎಂಟರ್ ಆಗಿತ್ತು, ಅದರಲ್ಲೇ ನಾನು ಒಬ್ಬ ಅಂತ ಹೇಳಿ. ಪೊಲೀಸರು ಈತನ ಬಳಿ ಇದ್ದಂತ ಎಲ್ಲಾ ಐಟಮ್ ಗಳನ್ನ ಸೀಸ್ ಮಾಡ್ತಾರೆ. ಅವ್ರಿಗೊಂದು ಡೈರಿ ಸಿಗುತ್ತೆ. ಆ ಡೈರಿನಲ್ಲಿ ನಳಿನಿ ಅನ್ನುವಂತವಳ ನಂಬರ್ ಬರೆದಿರುತ್ತೆ. ಅದರೊಟ್ಟಿಗೆ ದಾಸ್ ಅನ್ನುವಂತಹ ವ್ಯಕ್ತಿಯ ನಂಬರ್ ಕೂಡ ಇರುತ್ತೆ. ತಮಿಳುನಾಡು ಪೊಲೀಸರು ನಳಿನಿಯ ಮನೆಗೆ ಹೋಗಿ ಅವಳನ್ನ ಇನ್ವೆಸ್ಟಿಗೇಟ್ ಕೂಡ ಮಾಡ್ತಾರೆ. ಬಟ್ ಅಲ್ಲಿ ಯಾವುದೇ ತರ
ಅಂತ ಯೂಸ್ಫುಲ್ ಥಿಂಗ್ಸ್ ಅನ್ನೋದೇನು ಸಿಕ್ಕಿರಲ್ಲ. 30th May 1991 ಗೆ SIT ಟೀಮ್ ಈ ಶಿವರಸನ್ ಮತ್ತೆ ಆ ಬಾಂಬರ್ ಲೇಡಿ ಏನಿದ್ದು ಅವ್ರಿಬ್ರು ಫೋಟೋನು ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿಸ್ತಾರೆ. ಸ್ವಲ್ಪ ದಿನಗಳು ಕಳೀತಾ ಇದ್ದಂಗೆನೆ SIT ಟೀಮ್ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಕಾಲ್ ಮಾಡಿದಂತ ವ್ಯಕ್ತಿ ಹೇಳ್ತಾನೆ, 21st May ಗೆ ನನ್ನ ಹೆಂಡತಿ ನಮ್ಮ ಪಕ್ಕದ ಮನೆಯವರೇ ಆಗಿರುವಂತಹ ನಳಿನಿಯನ್ನ ಪೇಪರ್ ನಲ್ಲಿ ಬಂದಿರುವಂತಹ ವ್ಯಕ್ತಿಗಳ ಜೊತೆಗೆ ಮನೆಯಲ್ಲಿ ಮಾತಾಡ್ತಾ ಇದ್ದಿರೋದನ್ನ ನೋಡಿದ್ದಾರೆ. ಅಂಡ್ ಅವ್ರು ಇದನ್ನು ಮೆನ್ಷನ್ ಮಾಡಿರ್ತಾರೆ, ಯಾವ ಹುಡುಗಿ ಜೊತೆಗೆ ನಳಿನಿ ಮಾತಾಡ್ತಾ ಇದ್ಲೋ ಅವಳ ಕೈಯಲ್ಲಿ ಗಂಧದ ಮಾಲೆನೂ ಕೂಡ ಇತ್ತು ಅಂತ ಹೇಳಿ. ನೋಡಿ, SIT ಅವ್ರ ಮುಂದೆ 2 ಬಾರಿ ನಳಿನಿ ಹೆಸರು ಬಂದಿತ್ತು. ಮೊದಲನೇದಾಗಿ ಆ ಹುಡುಗನ ಬಳಿ ಸಿಕ್ಕಂತಹ ಡೈರಿನಲ್ಲಾಗಿದ್ರೆ, ಎರಡನೇದು ಈಗ ಬಂದಿರುವಂತಹ ಕಾಲ್ ನ ಮೂಲಕ. ಇದ್ರ ಮಧ್ಯದಲ್ಲೇ 11th June ಗೆ SIT ಅವರು ಒಂದು ರೈಡ್ ಮಾಡಿದಾಗ ಈ LTTE ಅವರ ಪ್ರೊಪಗೆಂಡಾ ಬುಕ್ ಏನಿದೆ, ದ ಸೆಂಟಿನೆಂಟ್ ಫೋರ್ಸ್ ಅಂತ ಹೇಳಿ, ಇದರ 3000 ಕಾಪಿಗಳನ್ನ ಸೀಸ್ ಮಾಡ್ತಾರೆ. ಈ ಕೇಸ್ ನಲ್ಲಿ ಭಾಗ್ಯನಾಥನ್ ಅಂತ ಹೇಳಿ ಒಬ್ಬನ ಅರೆಸ್ಟ್ ಮಾಡಲಾಗುತ್ತೆ. ಆತ ಒಂದು ಪ್ರಿಂಟಿಂಗ್ ಪ್ರೆಸ್ ರನ್ ಮಾಡ್ತಾ ಇದ್ದ. ಈ LTTE ಅವರ ಈ ಪ್ರೊಪಗೆಂಡಾ ಬುಕ್ ಏನಿದೆ ಅದನ್ನ ಪ್ರಿಂಟ್ ಮಾಡೋ ಕೇಸ್ ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ಈ ಅರೆಸ್ಟ್ SIT ಅವರು ಮಾಡಿದಂತಹ ನಾರ್ಮಲ್ ಅರೆಸ್ಟ್ ಆಗಿರ್ಲಿಲ್ಲ. ಇಲ್ಲಿಂದ ಈ ಕೇಸ್ ನಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿನೂ ಕೂಡ SIT ಗೆ ಅರ್ಥ ಆಗ್ತಾ ಹೋಗುತ್ತೆ. ಗಂಟೆಗಟ್ಟಲೆ ಇಂಟ್ರಾಗೇಷನ್ ಮಾಡಿದ್ಮೇಲೆ ಈ ಭಾಗ್ಯನಾಥನ್ ಪೊಲೀಸರಿಗೆ ಹೇಳ್ಕೊತಾನೆ ನಳಿನಿ ಆತನ ಸ್ವಂತ ತಂಗಿ ಅನ್ನೋದ್ರ ಬಗ್ಗೆ. ಅಂಡ್ ಆತ ಹೇಳ್ತಾನೆ, ಆ ಫೋಟೋದಲ್ಲಿರುವಂತಹ ವೈಟ್ ಕುರ್ತಾ ಹಾಕೊಂಡಿರುವಂತಹ ವ್ಯಕ್ತಿ ಶಿವರಸನ್ ಅಂತ ಹೇಳಿ. ಅಂಡ್ ಈ ಶಿವರಸನ್ಗೆ ಒಂದೇ ಕಣ್ಣಿದೆ ಅಂತ ಹೇಳಿ. ಅಂಡ್ ಆ ಬಾಂಬರ್ ನ ಹೆಸರು ಧನು. ಈತ ಪೊಲೀಸರಿಗೆ ಹೇಳ್ಕೊತಾನೆ ಆತನ ತಂಗಿ ನಳಿನಿ ಮತ್ತೆ ಅವಳ ಲವರ್ ಆದಂತಹ ಮುರುಗನ್ ಅಲಿಯಾಸ್ ದಾಸ್ ಏನಿದ್ದಾನೆ, ಇವ್ರಿಬ್ರು ಶಾಮಿಲ್ ಇದ್ದಾರೆ ಅಂತ ಹೇಳಿ. ಅಂಡ್ ಇವರೆಲ್ಲರೊಟ್ಟಿಗೆ ಶುಭ ಅನ್ನುವಂತಹ ಇನ್ನೊಬ್ಳು ಹುಡುಗಿನೂ ಇದ್ಲು. ಶುಭ ಮತ್ತೆ ದಾನು ಏನಿದ್ದಾರೆ, ಇವರು LTTE ಸ್ಕ್ವಾಡ್ ನ ಮೆಂಬರ್ಸ್ ಆಗಿದ್ರು. ಒಂದೊಂದಾಗಿ ಈ ಗಣಕಾರದಲ್ಲಿ ಇದ್ದಂತವರ ಹೆಸರು SIT ಅವರ ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಶಿವರಸನ್, ನಳಿನಿ, ಶುಭ ಮತ್ತೆ ಮುರುಗನ್ ನ ಕಂಪ್ಯೂಟರ್ ಜನರೇಟೆಡ್ ಇಮೇಜ್ ನ ಕ್ರಿಯೇಟ್ ಮಾಡಿ ತಮಿಳುನಾಡಿನಂತ ವಾಂಟೆಡ್ಸ್ ಅಂತ ಹೇಳಿ ಅಂಟಿಸಲಾಗುತ್ತೆ. ಅಂಡ್ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಲಾಗುತ್ತೆ, ಈ ವ್ಯಕ್ತಿಗಳು ಯಾರಿಗೆ ಎಲ್ಲೇ ಕಂಡ್ರು ಕೂಡ ತಕ್ಷಣ ಪೊಲೀಸರಿಗೆ ತಿಳಿಸಬೇಕು ಅಂತ ಹೇಳಿ. SIT ಅವರಿಗೆ ಇನ್ನೊಂದು ವಿಷಯನೂ ಗೊತ್ತಾಗುತ್ತೆ. ಈ ಮುರುಗನ್ ನಳಿನಿ ಮತ್ತೆ ನಳಿನಿ ಅವರ ಮದರ್ ನ ಕರ್ಕೊಂಡು ರಾಜೀವ್ ಗಾಂಧಿ ಅವರ ಅಸಾಸಿನೇಟ್ ಮಾಡಿದ ಮೇಲೆ ತಿರುಪತಿಗೆ ಹೋಗಿ ಅವರಿಬ್ರು ಮದುವೆ ಆಗಿದ್ದಾರೆ ಅಂತ ಹೇಳಿ. ಇವ್ರನ್ನ ಸರ್ಚ್ ಮಾಡ್ತಿದ್ದಂತಹ ಪೊಲೀಸರು ಇವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಪರ್ಫೆಕ್ಟ್ ಟ್ರ್ಯಾಪ್ ನ ಕ್ರಿಯೇಟ್ ಮಾಡ್ತಾರೆ. 13th June 1991 ಗೆ ಮದ್ರಾಸ್ ನ ಬಸ್ ಸ್ಟಾಪ್ ಒಂದರಲ್ಲಿ ನಳಿನಿ ಮತ್ತೆ ಮುರುಗನ್ ನ ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ಮುರುಗನ್ ಒಬ್ಬ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಆಗಿದ್ದ. ಪೊಲೀಸರು ಈತನನ್ನ ಹಿಡ್ಕೊಳ್ಳುವಂತ ಸಂದರ್ಭದಲ್ಲೂ ತಪ್ಪಿಸ್ಕೊಂಡು ಓಡ್ ಹೋಗಂತಹ ಪ್ರಯತ್ನ ಮಾಡ್ತಾನೆ. ಯಾವಾಗ ಆ ಕೆಲಸ ಆಗಲ್ವೋ ತನ್ನ ಹತ್ರ ಇದ್ದಂತಹ ಸೈನೈಡ್ ಕ್ಯಾಪ್ಸಲ್ ನ ತಿಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಯತ್ನನೂ ಮಾಡ್ತಾನೆ. ಬಟ್ ಅಲ್ಲಿಗೆ ಬಂದಂತಹ NSG ಕಮಾಂಡೋಸ್ ಆತನ ಎಲ್ಲಾ ಪ್ಲಾನ್ ಗಳನ್ನ ಹಾಳು ಮಾಡಿ ಆತನ ಜೀವಂತವಾಗಿ ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ LTTE ಮೆಂಬರ್ಸ್ ಏನಿದ್ದಾರೆ ಇವರೆಲ್ಲರೂ ಅವ್ರ ಹತ್ರ ಸೈನೈಡ್ ಕ್ಯಾಪ್ಸಲ್ಸ್ ಗಳನ್ನ ತಮ್ಮ ಕುತ್ತಿಗೆಗೆ ಡಾಲರ್ ತರ ಮಾಡಿ ಹಾಕೋತಾ ಇದ್ರು. ಯಾವಾಗ ಪೊಲೀಸರು ಇವ್ರನ್ನ ಹಿಡಿಯೋಕ್ ಬರ್ತಾರೋ ಆ ಕ್ಯಾಪ್ಸಲ್ ಗಳನ್ನ ತಿಂದು ಮಾಡ್ಕೋತಾ ಇದ್ರು. ಯಾಕಂದ್ರೆ ಪೊಲೀಸರ ಕೈಗೆ ಸಿಕ್ಕು ಅವ್ರು ಕೊಡುವಂತಹ ಚಿತ್ರಹಿಂಸೆ ಅನುಭವಿಸೋದ್ರ ಬದಲು ಸಾಯೋದೇ ಬೆಟರ್ ಆಪ್ಷನ್ ಅನ್ನೋದು ಇವರು ಥಾಟ್ ಆಗಿತ್ತು. ಸೊ ಈ ಕಾರಣದಿಂದಾಗಿ SIT ಅವರಿಗೆ ಇವ್ರನ್ನ ಜೀವಂತವಾಗಿ ಹಿಡಿಯೋದು ಒಂದು ತರದ ಚಾಲೆಂಜ್ ಆಗಿತ್ತು. ಈ ತರದ ದೇಶದ್ರೋಹಿಗಳನ್ನ ಅಥವಾ ಮಿಲಿಟೆಂಟ್ ಗಳನ್ನ ಹಿಡಿಯುವಂತ ಸಂದರ್ಭದಲ್ಲಿ ಪೊಲೀಸರು ಅವರು ಜೀವಂತವಾಗಿ ಬೇಕು ಅಂತ ಹೇಳಿ ಯೋಚನೆ ಮಾಡಲ್ಲ, ಸತ್ರೆ ಸಾಯ್ಲಿ ಅನ್ಕೋತಾರೆ. ಬಟ್ ಇವ್ರ ವಿಷಯದಲ್ಲಿ ಪೊಲೀಸರು ಅವ್ರನ್ನ ಜೀವಂತವಾಗಿ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಇದಕ್ಕೋಸ್ಕರ ಆಪರೇಷನ್ ನಲ್ಲಿ ಇನ್ವಾಲ್ವ್ ಇರುವಂತಹ ಪ್ರತಿಯೊಬ್ಬ NSG ಕಮಾಂಡ್ ಕೂಡ ಟ್ರೈನಿಂಗ್ ಕೊಡಲಾಗಿತ್ತು. ಈ ಒಂದು ಸೈನೈಡ್ ಕ್ಯಾಪ್ಸೂಲ್ ಗಳನ್ನ ತಿಂದ ಮೇಲೆ ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ. ಸದ್ಯಕ್ಕೆ ಪೊಲೀಸರ ಹತ್ರ 4 ಜನ ಅರೆಸ್ಟ್ ಆಗಿದ್ರು. ಕುನೇಶ್ವರನ್, ಭಾಗ್ಯನಾಥನ್, ನಳಿನಿ ಮತ್ತೆ ಮುರುಗನ್. ಇವರೆಲ್ಲರನ್ನ ಒಟ್ಟಿಗೆ ಕೂರಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಲಾಗತ್ತೆ. ಅವಾಗ ಈ ಕೇಸ್ ನ ಕಂಪ್ಲೀಟ್ ಸತ್ಯ ಆಚೆ ಬರುತ್ತೆ. ಅಷ್ಟಕ್ಕೂ ಏನ್ ಕಾರಣ ಇತ್ತು LTTE ಈ ಮೆಂಬರ್ಸ್ ರಾಜೀವ್ ಗಾಂಧಿ ಅವ್ರನ್ನ ಸಾಯಿಸುವಂತದ್ದು? ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಈ LTTE ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. LTTE ಫುಲ್ ಫಾರ್ಮ್ ಬಂದು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಂ. ಈ ಮಿಲಿಟೆಂಟ್ ಆರ್ಗನೈಸೇಷನ್ ಏನಿದೆ ಶ್ರೀಲಂಕಾದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಒಂದು ಸಪರೇಟ್ ಆದಂತಹ ತಮಿಳ್ ದೇಶವನ್ನ ಮಾಡಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನಂದ್ರೆ ಈ ದೇಶದಲ್ಲಿರುವಂತಹ ಜನರಲ್ಲಿ 74.9% ಶಿಲಾಲಿಂ ಅನ್ನುವಂತಹ ಭಾಷೆನ ಮಾತಾಡೋರಿದ್ರೆ ತಮಿಳ್ ಮಾತಾಡೋಂತವ್ರು ಮೈನಾರಿಟಿನಲ್ಲಿದ್ದಾರೆ ಅರೌಂಡ್ 11.2% ಅಲ್ಲಿ. ನೋಡಿ, ಭಾಷೆಗಳ ಆಧಾರದ ಮೇಲೆ ಇಲ್ಲಿ ಮೆಜಾರಿಟಿ ಮೈನಾರಿಟಿನಲ್ಲಿ ತುಂಬಾ ದೊಡ್ಡ ಗ್ಯಾಪ್ ಇರೋದ್ರಿಂದಾಗಿ ಈ ದೇಶದಲ್ಲಿ ತಮಿಳಿಯನ್ಸ್ಗೆ ತುಂಬಾನೇ ಡಿಸ್ಕ್ರಿಮಿನೇಷನ್ ಆಗಿದೆ. ಅದರ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಅಂತ ಹೇಳಿ ಈ LTTE ಅನ್ನುವಂತಹ ಸಂಘಟನೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವರು ತಮಗಾಗಿ ಒಂದು ಸಪರೇಟ್ ದೇಶ ಬೇಕು ಅಂತ ಹೇಳಿ ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾದ ತಮಿಳ್ನಾಡಲ್ಲೂ ಕೂಡ ತಮಿಳ್ ಮಾತಾಡೋರು ಜಾಸ್ತಿ ಇರೋದ್ರಿಂದಾಗಿ ಈ ಶ್ರೀಲಂಕನ್ ತಮಿಳಿಯನರ ಬಗ್ಗೆ ಒಂದು ತರದ ಸೆಂಟಿಮೆಂಟ್ ಇತ್ತು. 1983 ನಲ್ಲಿ ತಮಿಳುನಾಡಿನಲ್ಲಿ ತಮಿಳ್ ಮಿಲಿಟೆಂಟ್ ಗ್ರೂಪ್ ಗಳಿಗೆ
ಟ್ರೈನಿಂಗ್ ಕೊಡೋದು ಕೂಡ ಸ್ಟಾರ್ಟ್ ಆಗುತ್ತೆ. ಹೇಳಲಾಗುತ್ತೆ ಇಂಡಿಯಾ ಈ LTTE ಅವರ ಸಪೋರ್ಟ್ ನ ತಗೊಂಡು ಶ್ರೀಲಂಕಾದಲ್ಲಿ ಪಾಕಿಸ್ತಾನ್, ಚೈನಾ ಮತ್ತೆ ಅಮೆರಿಕದವರ ಪ್ರಭಾವ ಬೀರದಂತೆ ನೋಡ್ಕೊಳ್ಳೋದಕ್ಕೋಸ್ಕರ LTTE ಅವ್ರಿಗೆ ಹೆಲ್ಪ್ ಮಾಡ್ತಿತ್ತು ಅಂತ ಹೇಳಿ. 1987ರಷ್ಟೊತ್ತಿಗೆ ಶ್ರೀಲಂಕಾದ ಮೇಲೆ ಈ LTTE ಅವರ ಪ್ರಭಾವ ತುಂಬಾ ಜಾಸ್ತಿ ಆಗ್ತಾ ಹೋಗಿತ್ತು. ಇವನ್ ಶ್ರೀಲಂಕಾಕ್ಕೂ ಅನ್ಸಕ್ ಸ್ಟಾರ್ಟ್ ಆಗಿತ್ತು, ಎಲ್ಲಿ ಇಂಡಿಯಾನು ನಮ್ಮ ವಿರುದ್ಧವಾಗಿ ಯುದ್ಧ ಸ್ಟಾರ್ಟ್ ಮಾಡ್ಬಿಡುತ್ತೋ ಅಂತ ಹೇಳಿ. ಸೊ ಈ ಕಾರಣದಿಂದನೇ 29 ಜುಲೈ 1987ಗೆ ಶ್ರೀಲಂಕಾ ಮತ್ತೆ ಇಂಡಿಯಾದ ಮಧ್ಯದಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಈ ಒಪ್ಪಂದದ ಪ್ರಕಾರ ಇಂಡಿಯಾ ಶ್ರೀಲಂಕಾದಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ಬೇಕಾಗಿತ್ತು, ಆದ್ರೆ LTTE ಅವರು ಇದರಲ್ಲಿ ಭಾಗಿಯಾಗಿರ್ಲಿಲ್ಲ. ಆದ್ರೆ ರಾಜೀವ್ ಗಾಂಧಿ ಅವರು ಇಲ್ಲಿ ಒಂದು ಶಾಂತಿನ ಸ್ಥಾಪಿಸಬೇಕು ಅಂತಿದ್ರು. ಯಾವಾಗ ಅವರು ಪ್ರಧಾನ ಮಂತ್ರಿಗಳಾಗ್ತಾರೆ, ಇಂಡಿಯಾದ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅದನ್ನ ಶ್ರೀಲಂಕಾಕ್ಕೆ ಡೆಪ್ಲಾಯ್ ಕೂಡ ಮಾಡ್ತಾರೆ. ಇಂಡಿಯನ್ ಗೌರ್ಮೆಂಟ್ LTTE ಅವ್ರಿಗೆ ಹೇಳುತ್ತೆ, ನೀವು ನಿಮ್ಮ ಶಸ್ತ್ರಗಳನ್ನ ತೊರೆದು ಸರೆಂಡರ್ ಆಗ್ಬೇಕು ಅಂತ ಹೇಳಿ. ಆದ್ರೆ LTTE ಅವರು ಇದಕ್ಕೆ ಒಪ್ಕೊಳ್ಳಲ್ಲ. 7th ಅಕ್ಟೋಬರ್ 1987ಗೆ ಇಂಡಿಯಾದ ವಿರುದ್ಧವಾಗಿ ಯುದ್ಧ ಸಾರಲಾಗುತ್ತೆ LTTE ಕಡೆಯಿಂದ. ಈ ಯುದ್ಧ ತುಂಬಾ ಭೀಕರವಾಗಿ ನಡೆಯುತ್ತೆ. ಎರಡೂ ಕಡೆನೂ ಸಾವಿರಾರು ಜನಗಳು ಸಾಯ್ತಾರೆ. 1162 ಜನ ಇಂಡಿಯನ್ ಆರ್ಮಿಯಿಂದ ಸತ್ತಿದ್ರೆ ಸುಮಾರು 2017 ಜನರು ಈ LTTE ಕಡೆಯಿಂದ ಸತ್ತಿರ್ತಾರೆ. ಅಂಡ್ ಸಾವಿರಾರು ಜನ ಸಿವಿಲಿಯನ್ಸ್ ಕೂಡ ಇದರಲ್ಲಿ ಸಾಯ್ತಾರೆ. 3 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ. ಆಫ್ಟರ್ ದಟ್ ಇಂಡಿಯಾ ಪೊಲಿಟಿಕಲ್ ಪ್ರೆಷರ್ ಗೆ ಒಳಗಾಗೋದ್ರೊಟ್ಟಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಏನಿತ್ತು ಅದನ್ನ ಡಿಪ್ಲಾಯ್ ಮಾಡಿ ರಿಟರ್ನ್ ತಗೋತಾರೆ. ಅಂಡ್ ಅಷ್ಟೊತ್ತಿಗೆ ಆಲ್ರೆಡಿ ರಾಜೀವ್ ಗಾಂಧಿ ಅವರು ಕೂಡ ತಮ್ಮ ಪವರ್ ಇಂದ ಕೆಳಗಡೆ ಇಳಿದಿದ್ರು. ಮತ್ತೆ LTTE ಶ್ರೀಲಂಕಾದಲ್ಲಿ ಪವರ್ ನ ಗೇನ್ ಮಾಡುತ್ತೆ. ನವೆಂಬರ್ 1989 ನಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಗೆದ್ದಿದ್ರು ಕೂಡ ಅವರ ಮೆಜಾರಿಟಿನ ಅವ್ರ ಕಡೆಯಿಂದ ಪ್ರೂವ್ ಮಾಡ್ಕೊಳಕ್ಕಾಗದೆ ರಾಜೀವ್ ಗಾಂಧಿ ಅವರು PM ಆಗಲ್ಲ. ಅದೇ ಸಮಯದಲ್ಲಿ ಜನತಾದಳದಿಂದ VP ಸಿಂಗ್ ಅವರು ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಬಿಜೆಪಿ ಸಪೋರ್ಟ್ ಇಂದ. ಆಗಿನ ಟೈಮ್ಗೆ ಇದೊಂದು ತುಂಬಾನೇ ಅನ್ಸ್ಟೇಬಲ್ ಸರ್ಕಾರ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ಯಾವುದೇ ಸಂದರ್ಭದಲ್ಲೂ ಈ ಸರ್ಕಾರ ಹೋಗಿ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೋದು ಅನ್ನೋದು ಎಲ್ಲರ ಥಾಟ್ ಆಗಿತ್ತು. LTTE ಅವರ ಪ್ರಕಾರ ರಾಜೀವ್ ಗಾಂಧಿ ಏನಾದ್ರೂ ಮತ್ತೊಂದು ಬಾರಿ ಗೆದ್ದು ಪ್ರೈಮ್ ಮಿನಿಸ್ಟರ್ ಆದ್ರೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅದನ್ನ ಮತ್ತೊಂದು ಬಾರಿ ಶ್ರೀಲಂಕಾಕ್ಕೆ ಡಿಪ್ಲಾಯ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇತ್ತು. ಸೊ ಹಾಗಾಗಿ 1990ರಲ್ಲೇನೆ LTTE ಅವರು ಫಿಕ್ಸ್ ಆಗಿದ್ರು ರಾಜೀವ್ ಗಾಂಧಿ ಅವ್ರನ್ನ ಅಸಾಸಿನೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನಾನು ಮೊದಲೇ ಹೇಳಿದಾಗೆ VP ಸಿಂಗ್ ಅವರ ಸರ್ಕಾರ 1 ವರ್ಷದ ಅವಧಿನ ಪೂರ್ತಿ ಮಾಡಕ್ಕಿಂತ ಮುಂಚೆನೆ ಬಿದ್ದೋಗುತ್ತೆ ಬಿಜೆಪಿ ಅವರು ಅವ್ರ ಸಪೋರ್ಟ್ ನ ರಿಟರ್ನ್ ತಗೊಂಡ್ಮೇಲೆ. 1990ರಲ್ಲೇನೆ LTTE ಅವ್ರಿಗೆ ಕ್ಲಿಯರ್ ಆಗಿತ್ತು ನೆಕ್ಸ್ಟ್ ಇಯರ್ 1991ಕ್ಕೇನೆ ಎಲೆಕ್ಷನ್ ಮತ್ತೊಂದು ಬಾರಿ ಆಗುತ್ತೆ. ಎಕ್ಸಿಟ್ ಪೋಲ್ ಮತ್ತೆ ಜನರು ಸಪೋರ್ಟ್ ಮಾಡ್ತಿದ್ದಂತಹ ರೀತಿನ ನೋಡಿ LTTE ಅವ್ರಿಗೆ ತುಂಬಾ ಕ್ಲಿಯರ್ ಆಗಿತ್ತು ಈ ಸರಿ ರಾಜೀವ್ ಗಾಂಧಿ ಅವರೇ ಗೆದ್ದು ಬರ್ತಾರೆ ಅನ್ನೋದ್ರ ಬಗ್ಗೆ. ಈ ಕಾರಣಕ್ಕೆನೆ ನವೆಂಬರ್ 1990ಗೆ LTTE ಚೀಫ್ ಆಗಿದ್ದಂತಹ ಪ್ರಭಾಕರನ್ ಆತನ ಟ್ರಸ್ಟೆಡ್ ವ್ಯಕ್ತಿ ಆಗಿದ್ದ ಈ ಶಿವರ್ಸನ್ ನ ಮದ್ರಾಸಿಗೆ ಕಳಿಸ್ತಾನೆ. ಶಿವರ್ಸನ್ ಅನ್ನ ಒನ್ ಐಡ್ ಜಾಕ್ ಅಂತ ಕರೀಲಾಗ್ತಿತ್ತು, ಯಾಕಂದ್ರೆ ಒಂದು ಬ್ಲಾಸ್ಟ್ ನಲ್ಲಿ ಈತನ ಒಂದು ಕಣ್ಣು ಹೋಗಿತ್ತು, ಹಾಗಾಗಿ ಈತ ಗ್ಲಾಸ್ ಐನ ಹಾಕೋತಾ ಇದ್ದ. ಇವರೆಲ್ಲ ತಮಿಳ್ನಾಡಿಗೆ ಬಂದು ಮನೆಗಳನ್ನ ರೆಂಟ್ ತಗೊಂಡು ಹೈಡೌಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. ಅಂಡ್ ಈ ಅಸಾಸಿನೇಷನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಶಿವರ್ಸನ್ ಅವರ ಕಸಿನ್ ಆದಂತಹ ಬಾನು ಮತ್ತೆ ಶುಭಾನ ಕರ್ಕೊಂಡ್ ಬಂದಿದ್ದ. ಕಾರಣಾಂತರಗಳಿಂದ ಬಾನುಯಿಂದ ಏನಾದ್ರೂ ಈ ಕೆಲಸ ಆಗ್ತಿಲ್ಲ ಅನ್ನೋದಾದ್ರೆ ಬ್ಯಾಕಪ್ ಗೋಸ್ಕರ ಶುಭಾ ಇರ್ಲಿ ಅನ್ನೋದಕ್ಕೋಸ್ಕರ ಇಬ್ರು ಕರ್ಕೊಂಡ್ ಬಂದಿದ್ದ. ಇವ್ರು ಈ ಅಸಾಸಿನೇಷನ್ ನ 100% ಸಕ್ಸಸ್ಫುಲ್ ಆಗಿ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದಿಷ್ಟು ಟ್ರಯಲ್ ಎಕ್ಸರ್ಸೈಸ್ ಗಳನ್ನು ಕೂಡ ಮಾಡಿದ್ರು. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದಂತಹ VP ಸಿಂಗ್ ಅವರ ಹತ್ರ ಹೋಗಿ ಅವರ ಕಾಲ್ ಮುಟ್ಟಿ ನಮಸ್ಕಾರನು ಕೂಡ ಮಾಡಿದ್ರು. ಇವರ ಮೇನ್ ಇಂಟೆನ್ಷನ್ ಆಗಿತ್ತು, ನಾವು ಪ್ರಧಾನ ಮಂತ್ರಿ ಅವರ ಅಷ್ಟು ಹತ್ತಿರದಲ್ಲಿ ಹೋಗ್ಬೋದಾ, ಅವರ ಸೆಕ್ಯೂರಿಟಿನ ಅಷ್ಟೊಂದು ಬೈಪಾಸ್ ಮಾಡಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿರದಲ್ಲಿ ಹೋಗಿ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬಹುದಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಸೊ ಯಾವಾಗ ಇವರು ಟ್ರಯಲ್ ಗಳಲ್ಲಿ VP ಸಿಂಗ್ ಅವರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೋ ಅಲ್ಲಿಗೆ ಇವರು ಕನ್ಫರ್ಮ್ ಆಗಿದ್ರು ರಾಜೀವ್ ಗಾಂಧಿನ ಇದೇ ತರ ಸಾಯಿಸಬೇಕು ಅಂತ ಹೇಳಿ. ಶಿವರಸನ್ಗೆ ಯಾವಾಗ ಮದ್ರಾಸ್ಗೆ ರಾಜೀವ್ ಗಾಂಧಿ ಅವರು ಎಲೆಕ್ಷನ್ ಕ್ಯಾಂಪೇನ್ ಗೋಸ್ಕರ ಬರ್ತಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೋ ಅವತ್ತೇನೆ ಕೊಲೆ ಮಾಡೋದ್ರ ಬಗ್ಗೆ ಈತ ಪ್ಲಾನ್ ನ ಫೈನಲ್ ಮಾಡ್ಕೊಂಡಿದ್ದ. ಬರೀ ಇದಷ್ಟೇ ಅಲ್ಲ, ಈ ಪ್ಲಾನ್ ಏನಾದ್ರೂ ಫ್ಲಾಪ್ ಆದ್ರೆ LTTE ಅವರ ಬಳಿ ಪ್ಲಾನ್ B ಕೂಡ ಇತ್ತು. ಡೆಲ್ಲಿನಲ್ಲಿ ರಾಜೀವ್ ಗಾಂಧಿ ಅವರನ್ನ ಸಾಯಿಸೋದಕ್ಕೋಸ್ಕರ ಇನ್ನೊಂದು ಪ್ಲಾನ್ ನ ಇವರು ಮಾಡಿಟ್ಕೊಂಡಿದ್ರು. ಆತಿರಾ ಅನ್ನುವಂತ 17 ವರ್ಷದ ಹುಡುಗಿಯನ್ನ 70 ವರ್ಷದ ಮುದುಕನ ಒಟ್ಟಿಗೆ ಡೆಲ್ಲಿನಲ್ಲಿ ಡೆಪ್ಲಾಯ್ ಮಾಡಲಾಗಿತ್ತು. ರಾ ಕೊಟ್ಟಿದ್ದಂತಹ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಮೇಲೆ ದೆಹಲಿ ಪೊಲೀಸರು ಇವ್ರನ್ನ ಡೆಲ್ಲಿಯ ಒಂದು ಹೋಟೆಲ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಇವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ ಇವರ ಕೆಲಸ ಆಗಿತ್ತು ರಾಜೀವ್ ಗಾಂಧಿ ಅಸಾಸಿನೇಷನ್ ಆದ್ಮೇಲೆ ನೇಪಾಳದ ಒಬ್ಬ LTTE ಹ್ಯಾಂಡ್ಲರ್ ಜೊತೆ ಸೇರ್ಕೊಂಡು ಶಿವರಸನ್ ಸೇಫ್ ಆಗಿ ಇಂಡಿಯಾದಿಂದ ನೇಪಾಳಿಗೆ ಕರ್ಕೊಂಡು ಹೋಗುವಂತದ್ದು. ಇವರಿಬ್ಬರ ಹೆಲ್ಪ್ ನಿಂದಾಗಿ ನೇಪಾಳದ ಕಾಠ್ಮಂಡುನಲ್ಲಿದ್ದಂತಹ LTTE ಇನ್ನೊಬ್ಬ ವ್ಯಕ್ತಿನೂ ಕೂಡ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಇದರಿಂದಾಗಿ ಶಿವರಸನ್ ಇಂಡಿಯಾದಿಂದ ನೇಪಾಳ ಮೂಲಕ ತಪ್ಪಿಸ್ಕೊಳ್ಳುವಂತಹ ಚಾನ್ಸಸ್ ಏನಿತ್ತು ಅದು ಕಂಪ್ಲೀಟ್ ಆಗಿ ನಾಶವಾಗುತ್ತೆ. ಸೊ SIT ಅವ್ರ ಮುಂದೆ ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿದಿದೆ, ಯಾಕೆ, ಯಾರು, ಹೇಗೆ ಅನ್ನೋದ್ರ ಬಗ್ಗೆ. ಬಟ್ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಅಂತ ಆಗೋದೇ ಈ ಶಿವರಸನ್ನ ಅರೆಸ್ಟ್ ಮಾಡಿದ್ಮೇಲೆ. ಬಟ್ ಈ ಶಿವರಸನ್ನ ಅರೆಸ್ಟ್ ಮಾಡೋದು ಅಷ್ಟು ಈಸಿ ಆದಂತ ವಿಷಯ ಆಗಿರ್ಲಿಲ್ಲ. ಈತ ಒಬ್ಬ ಚಾಣಾಕ್ಷ ಕ್ರಿಮಿನಲ್ ಅಂತಾನೆ ಹೇಳ್ಬೋದು.
ಬ್ಯಾಕ್ ಟು ಬ್ಯಾಕ್ ಆತ ಇರ್ತಿದ್ದಂತಹ ಪ್ಲೇಸ್ ಗಳನ್ನ ಈತ ಚೇಂಜ್ ಮಾಡ್ತಾ ಇದ್ದ. ದಿನ ದಿನಕ್ಕೆ ತನ್ನ ವೇಷನ ಬದಲಾಯಿಸ್ತಾ ಇದ್ದ. ಒಂದಿನ ಸಿಖ್ ಆದ್ರೆ ಒಂದಿನ ಪೂಜಾರಿ ಆಗ್ತಿದ್ದ, ಒಂದು ದಿನ ಮೌಲ್ವಿ ಆಗ್ತಿದ್ದ. ಆತನ ವೇಷಭೂಷಣವನ್ನ ಈತ ಡೈಲಿ ಚೇಂಜ್ ಮಾಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಪ್ಪಿಸ್ಕೋತಾ ಇದ್ದ. ಈತನ ಫೋಟೋವನ್ನ ಇಡೀ ದೇಶದಾದ್ಯಂತ ಅಂಟಿಸಲಾಗುತ್ತೆ. ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ 15 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಆದ್ರೆ ಈತ ಒಬ್ಬ ರಾಕ್ಷಸನ ತರ ಯಾವಾಗ್ಲೂ ಕಣ್ಮರೆ ಆಗ್ತಿದ್ದ. ನೋಡಿ ಈತನ ಎಸ್ಕೇಪ್ ಪ್ಲಾನ್ ಯಾವ ರೀತಿ ಇರ್ತಿತ್ತು ಅಂದ್ರೆ, ಮದ್ರಾಸ್ ನಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕರ್ ನ ತಗೊಂಡು ಅದ್ರ ಒಳಗಡೆ ಕುತ್ಕೊಂಡು ಅದ್ರಲ್ಲೇನೆ ಆತನಿಗೆ ಊಟ ವಸತಿಗೆಲ್ಲದನ್ನು ವ್ಯವಸ್ಥೆ ಮಾಡಿಕೊಂಡು ಮದ್ರಾಸ್ ನಿಂದ 350 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬೆಂಗಳೂರನ್ನು ರೀಚ್ ಆಗ್ತಾನೆ. ಇದಾದ್ಮೇಲೆ SIT ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಶಿವರಸನ್ ಬೆಂಗಳೂರಿನ ಇಂದಿರಾನಗರ್ನಲ್ಲಿ ಒಂದು ಸೇಫ್ ಹೌಸ್ ಅಲ್ಲಿ ಆತನ ಟೀಮ್ ಒಟ್ಟಿಗೆ ಇದಾನೆ ಅಂತ ಹೇಳಿ. 2 ಆಗಸ್ಟ್ 1991 ಗೆ ಆ ಒಂದು ಮನೆ ಮೇಲೆ SIT ಅವರು ರೈಡ್ ನು ಕೂಡ ಮಾಡ್ತಾರೆ. ಬಟ್ ಇವ್ರು ಹೋಗೋದ್ರ ಒಳಗಡೆನೆ ಅಲ್ಲಿ ಜಸ್ಟ್ ಇವ್ರಿಗೆ ಹೆಣಗಳ ರಾಶಿಗಳು ಮಾತ್ರ ಸಿಗುತ್ತವೆ. ಎಲ್ಲರೂ ಕೂಡ ಸೈನೈಡ್ ತಿಂದು ಸತ್ತೋಗಿದ್ರು ಅಪಾರ್ಟ್ ಫ್ರಮ್ ಶಿವರಸನ್ ಆ ಜಾಗದಿಂದ ತಪ್ಪಿಸ್ಕೊಂಡಿದ್ದ. ಪೊಲೀಸರು ಈ ಸೈನೈಡ್ ಕ್ಯಾಪ್ಸಲ್ ತಗೊಂತಾರೆ ಅಂತ ಗೊತ್ತಿದ್ದು ಅವರೊಟ್ಟಿಗೆ ಆಂಟಿಟ್ಯೂಡ್ ತಗೊಂಡ್ ಬಂದಿದ್ರು ಅದರಿಂದ ಯಾವುದೇ ಯೂಸ್ ಆಗಿರ್ಲಿಲ್ಲ. ಶಿವರಸನ್ ನ ಡೆಸ್ಪರೇಟ್ ಆಗಿ ಹುಡುಕ್ತಿದ್ದಂತಹ SIT ಅವ್ರಿಗೆ ಈ ಸೈನೈಡ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. 18 ಆಗಸ್ಟ್ 1991 ಗೆ ಪೊಲೀಸರಿಗೆ ಈ ಶಿವರಸನ್ ನ ಇನ್ನೊಂದು ಹೈಡೌಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಇವ್ರಿಗೆ ಗೊತ್ತಾಗುತ್ತೆ ಶಿವರಸನ್ ಬೆಂಗಳೂರಿನ ಹೊರಭಾಗದಲ್ಲಿ ಕೋಣನಕುಂಟೆನಲ್ಲಿ ಒಂದು ನೀಲಿ ಸಣ್ಣ ಮನೆಯಲ್ಲಿ ಶುಭ ಮತ್ತೆ ಶಿವರಸನ್ ಆತನೊಟ್ಟಿಗೆ 5 ಜನ ಸೇರಿ ವಾಸವಾಗಿದ್ದಾರೆ ಅಂತ ಹೇಳಿ. ಬಟ್ SIT ಅವರು ಈ ಜಾಗ ಬಂದು ತಲುಪುವಷ್ಟರಲ್ಲೇನೆ ಅಲ್ಲಿನ ಲೋಕಲ್ ಪೊಲೀಸರು ಈ ಮನೆಯ ಸುತ್ತುವರೆದಿದ್ರು. ಈ ಹಂತಕ್ಕೆ SIT ಅವರು ಅನ್ಕೊಂಡಿದ್ರು ಇದೊಂದು ಸೀಕ್ರೆಟ್ ಆಪರೇಷನ್ ಆಗಿ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ. ಆದ್ರೆ ಇದ್ರಲ್ಲಿ ಯಾವುದೇ ಸೀಕ್ರೆಟ್ ಎಲಿಮೆಂಟ್ಸ್ ಈ ಹಂತಕ್ಕೆ ಉಳಿದಿರ್ಲಿಲ್ಲ. ಅಲ್ಲಿದ್ದಂತಹ ಪೊಲೀಸರೊಟ್ಟಿಗೆ ಸುತ್ತಮುತ್ತ ವಾಸವಾಗಿದ್ದಂತಹ ಜನರು ಕೂಡ ಅಲ್ಲಿ ಗುಡ್ಡೆ ಹಾಕೊಂಡಿದ್ರು. ಎಲ್ರಿಗೂ ಪಿನ್ ಟು ಪಿನ್ ಗೊತ್ತಾಗಿತ್ತು ರಾಜೀವ್ ಗಾಂಧಿ ಅಸಾಸಿನೇಟ್ ಮಾಡಿದಂತಹ ಜನರು ಈ ಮನೆ ಒಳಗಡೆ ವಾಸವಾಗಿದ್ದಾರೆ ಅಂತ ಹೇಳಿ. ಬಟ್ ಸ್ಟಿಲ್ NSG ಕಮಾಂಡೋಸ್ ಈ ಮನೆನ ಸುತ್ತುವರೆದು ಆರ್ಡರ್ಸ್ ಗೋಸ್ಕರ ಕಾಯ್ತಾ ಇದ್ರು. ನೋಡಿ ಈ ಮೂಮೆಂಟ್ ಏನಿದೆ ಈ ಕೇಸ್ ನ ಒಂದು ಮೇನ್ ಇಂಪಾರ್ಟೆಂಟ್ ಹಂತ ಅಂತಾನೆ ಹೇಳ್ಬೋದು. NSG ಕಮಾಂಡೋಸ್ ಯಾವ ಹಂತಕ್ಕೆ ನಾವು ಒಳಗಡೆ ಹೋಗ್ಬೇಕು ಅಂತ ಹೇಳಿ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿ ಕಾಯ್ತಾ ಇದ್ರು. ಅವರೊಟ್ಟಿಗೆ ಈ ಒಂದು ಸೈನೈಡ್ ನ ಆಂಟಿಡ್ಯೂಟ್ಸ್ ಗಳನ್ನು ಕೂಡ ಅವ್ರು ಇಟ್ಕೊಂಡಿದ್ರು. ನಾವ್ ಎಷ್ಟು ತಡ ಮಾಡ್ತೀವೋ ಅಷ್ಟು ಇದರಿಂದ ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಲೇಟ್ ಆಗಿ ಹೋದ್ರೆ ನಮ್ ಕೈಗೆ ಬರೀ ಹೆಣಗಳೇ ಸಿಗ್ತಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಸೊ ಕಮಾಂಡರ್ಸ್ ಡೆಸ್ಪರೇಟ್ಲಿ ವೇಟ್ ಮಾಡ್ತಾ ಇದ್ರು ಪರ್ಮಿಷನ್ ಯಾವ ಟೈಮಿಗೆ ಕೊಡ್ತಾರೋ ಅಂತ ಹೇಳಿ. ಬಟ್ ಆದ್ರೆ ಅವ್ರು ಅನ್ಕೊಂಡಿದ್ದು ಅಷ್ಟು ಈಸಿ ಆಗಿ ನಡೆಯೋ ತರ ಇರ್ಲಿಲ್ಲ. ನೋಡಿ SIT ಮತ್ತೆ ಬ್ಯಾಂಗ್ಳೂರ್ ಪೊಲೀಸ್ ಡೆಲ್ಲಿನಲ್ಲಿದ್ದಂತಹ CBI ನ ಇನ್ಚಾರ್ಜ್ ಏನಿದ್ರು ಇವ್ರ ಎಲ್ಲರ ಮಧ್ಯದಲ್ಲಿ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಅನ್ನೋದು ಇರ್ಲಿಲ್ಲ. ಸೊ ಹಾಗಾಗಿ ಯಾವ ಟೈಮ್ ನಲ್ಲಿ NSG ಕಮಾಂಡೋಸ್ ಆ ಮನೆ ಹತ್ರ ಹೋಗ್ಬೇಕು ಅನ್ನೋ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಸ್ಪಾಟ್ ಗೆ CBI ಡೈರೆಕ್ಟರ್ ರೀಚ್ ಆಗ್ತಾರೆ. ಅವರೊಟ್ಟಿಗೆ ಡಾಕ್ಟರ್ ರಾಮಚರಣ್ ಅಂತ ಹೇಳಿ ಸೈನೈಡ್ ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿದ್ದಂತಹ ಸೈನೈಡ್ ಆಂಟಿಟ್ಯೂಡ್ ಗಳನ್ನು ನೋಡಿ ಆ ಡಾಕ್ಟರ್ ಹೇಳ್ತಾರೆ ಈ ಆಂಟಿಟ್ಯೂಡ್ ಗಳು ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ. ಅಲ್ಲಿದ್ದಂತಹ NSG ಕಮಾಂಡೋಸ್ ಇವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನನೂ ಮಾಡ್ತಾರೆ. ಇಫ್ ಇನ್ ಕೇಸ್ ನಾವು ಬೇಗ ಹೋಗಿಲ್ಲ ಅಂದ್ರೂ ಅವ್ರು ಸಾಯಂತ ಚಾನ್ಸಸ್ ಇದೆ ಅಂತ ಹೇಳಿ. ಬಟ್ ಆದ್ರೆ ಡಾಕ್ಟರ್ಸ್ ಇದನ್ನ ಒಪ್ಕೊಳ್ಳಲ್ಲ, ನಾವು ರಿಸ್ಕ್ ಆಗಲ್ಲ, ಅವನ್ನ ಎಷ್ಟಾಗುತ್ತೋ ಅಷ್ಟು ಜೀವಂತವಾಗಿ ಹಿಡಿಬೇಕು ಅಂತ ಹೇಳಿ ಸೈನೈಡ್ ನ ಆಂಟಿಡ್ಯೂಟ್ ಗಳನ್ನ ತರೋವರೆಗೂ ವೇಟ್ ಮಾಡಿ ಅಂತ ಹೇಳಿ NSG ಕಮಾಂಡೋಸ್ ನ ವೇಟ್ ಮಾಡಿಸಲಾಗುತ್ತೆ. ಗ್ವಾಲಿಯರ್ ನಿಂದ ಆಂಟಿಡ್ಯೂಟ್ ನ ಇನ್ನೊಂದು ಸೆಟ್ ನ ತರಿಸಲಾಗುತ್ತೆ. ಇದನ್ನ ಮಾಡೋದ್ರೊಳಗಡೆನೆ 14 ಗಂಟೆ ಎಕ್ಸ್ಟ್ರಾ ಟೈಮ್ ಹೋಗುತ್ತೆ. 20th ಆಗಸ್ಟ್ ಗೆ ಆಫ್ಟರ್ 36 hours ಆದ್ಮೇಲೆ NSG ಕಮಾಂಡೋಸ್ ಆ ಮನೆ ಹತ್ತ ಸಾಕ್ತಾರೆ. ಡೋರ್ ಬ್ರೇಕ್ ಮಾಡಿ ಒಳಗಡೆ ಹೋದಂತ ಇವ್ರಿಗೆ ಗೊತ್ತಾಗುತ್ತೆ ಇಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಅಂತ ಹೇಳಿ. NSG ಕಮಾಂಡೋಸ್ ಒಳಗಡೆ ಹೋದ ತಕ್ಷಣನೇ ಅವ್ರಿಗೆ ಸಿಗುತ್ತೆ ಶಿವರಸನ್ ನ ಡೆಡ್ ಬಾಡಿ. ಆತನೊಟ್ಟಿಗೆ ಶುಭ ಮತ್ತೆ ಅಲ್ಲಿದ್ದಂತಹ ಎಲ್ರು ಯಾವಾಗ್ಲೂ ಸೈನೈಡ್ ನ ತಿಂದಿದ್ರು. 21st ಮೇಗೆ ಸ್ಟಾರ್ಟ್ ಆದಂತಹ ಈ ಇನ್ವೆಸ್ಟಿಗೇಷನ್ 20th ಆಗಸ್ಟ್ ಗೆ ಕಂಪ್ಲೀಟ್ ಆಗುತ್ತೆ ವಿತ್ ಶಿವರಸನ್ ಡೆತ್ ಮೂಲಕ. ಸಂಪೂರ್ಣವಾಗಿ 90 ದಿನಗಳ ಕಾಲ ಆದಂತಹ ಈ ಇನ್ವೆಸ್ಟಿಗೇಷನ್ ಒಂದು ಕಡೆಯಿಂದ ನಮ್ಮ ಇಂಡಿಯನ್ ಫೋರ್ಸಸ್ ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ ಗಳ ಸಕ್ಸಸ್ ಅಂತಾನು ಹೇಳ್ಬೋದು. ಬಟ್ ಸ್ಟಿಲ್ ಇನ್ನು ಎಷ್ಟೋ ಪ್ರಶ್ನೆಗಳು ಇದರಲ್ಲಿ ಉತ್ತರ ಇಲ್ಲದೆ ಉಳ್ಕೋತಾವೆ. ಏನಂದ್ರೆ ಈ ಅಸಾಸಿನೇಷನ್ ಅನ್ನೋದು ಜಸ್ಟ್ LTTE ಮತ್ತೆ ಆ ಶಿವರಸನ್ ಗೆ ಮಾತ್ರ ಸೀಮಿತ ಆಗಿತ್ತ ಅಥವಾ ಶಿವರಸನ್ ಸಾಯೋದ್ರ ಮೂಲಕ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗೋಯ್ತಾ? ಬಟ್ SIT ಅವರು ತುಂಬಾ ಜನರನ್ನ ಜೀವಂತವಾಗಿನೂ ಕೂಡ ಹಿಡಿದಿದ್ರು. CBI ಅವರು ಸುಮಾರು 26 ಜನರನ್ನ ಅಕ್ಯೂಸ್ ಅಂತೇಳಿ ಈ ಕೇಸ್ ಅಲ್ಲಿ ಚಾರ್ಜ್ ಶೀಟ್ ನು ಫೈಲ್ ಮಾಡ್ತಾರೆ. 28th ಜನವರಿ 1998 ಗೆ ಈ 26 ಜನರನ್ನ ಆರೋಪಿಗಳು ಅಂತ ಹೇಳಿ ಪರಿಗಣಿಸಿ ಇವ್ರಿಗೆ ಡೆತ್ ಸೆಂಟೆನ್ಸ್ ನ ಜಡ್ಜ್ಮೆಂಟ್ ಮಾಡಲಾಗುತ್ತೆ. ನೋಡಿ ಈ ಲೀಗಲ್ ಬ್ಯಾಟಲ್ ಅನ್ನೋದು ಇಲ್ಲಿಗೆ ಮುಗ್ದಿರ್ಲಿಲ್ಲ. ಇವನ್ ಈ ಕೇಸ್ ಸುಪ್ರೀಂ ಕೋರ್ಟ್ ವರ್ಗು ಕೂಡ ಹೋಗುತ್ತೆ. 11th ಮೇ 1999 ಕ್ಕೆ ಈ 26
26 ಜನದಲ್ಲಿ 7 ಜನರಿಗೆ ಮಾತ್ರ ಡೆತ್ ಸೆಂಟೆನ್ಸ್ ಅನ್ನ ಫೈನಲ್ ಮಾಡಲಾಗುತ್ತೆ. ಈ 7 ಜನದಲ್ಲಿ ಆ ನಳಿನಿ ಮತ್ತೆ ಮುರುಗನ್ನ ಸೇರಿ ಮೇನ್ ಇದ್ದಂತವರ ಹೆಸರುಗಳಿದ್ವು. ಇವನ್ ಅದಾದ ಮೇಲೂ ಕೂಡ ಲೀಗಲ್ ಅಪೀಲ್ ಗಳ ಮೂಲಕ ಮತ್ತೆ ಮರ್ಸಿ ಪಿಟಿಷನ್ ಮೂಲಕ ಈ 7 ಜನರಿಗಿದ್ದಂತಹ ಡೆತ್ ಸೆಂಟೆನ್ಸ್ ಅನ್ನ ಲೈಫ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಆಫ್ಟರ್ ದಟ್ ಈ ಕೇಸ್ ನಲ್ಲಿ ಏನಾದ್ರೂ ಲಾರ್ಜರ್ ಕಾನ್ಸ್ಪಿರೆನ್ಸಿ ಥಿಯರಿ ಇತ್ತ ಅಂತ ಹೇಳಿ ಮತ್ತೊಂದು ಬಾರಿ ಒಂದು ಸ್ಪೆಷಲ್ ಎನ್ಕ್ವೈರಿ ಕಮಿಷನ್ ಕೂಡ ಕ್ರಿಯೇಟ್ ಮಾಡಲಾಗುತ್ತೆ. ಅಂಡ್ ಅದರ ರಿಪೋರ್ಟ್ ಕೂಡ 1998ರಲ್ಲಿ ಬರುತ್ತೆ. ಅವಾಗ ಇನ್ನೂ ಎಷ್ಟೋ ಶಾಕಿಂಗ್ ವಿಷಯಗಳು ಜನರ ಮುಂದೆ ಬರ್ತವೆ. ಕೆಲವೊಂದಿಷ್ಟು SIT ಆಫೀಸರ್ಸ್ ಗಳು ಹೇಳೋ ಪ್ರಕಾರ ಆ ಒಂದು ಕೇಸನ್ನ LTT ಅವರಿಗೆ ಮಾತ್ರ ಸೀಮಿತ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಪ್ರೆಷರ್ ಇತ್ತು. ಅಂಡ್ ಶಿವರಸನ್ನ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಗಳು ಎಷ್ಟೋ ಇಂಡಿಯನ್ ರಾಜಕಾರಣಿಗಳತ್ತಾನು ಕೂಡ ಬೆರಳು ಮಾಡ್ತಾ ಇತ್ತು. ಬಟ್ ಈ ಎಲ್ಲ ಥಿಯರಿಗಳಿಗೆ ಎನ್ಕ್ವೈರಿ ಕಮಿಷನ್ ಹತ್ರ ಯಾವುದೇ ಪ್ರೂಫ್ ಗಳು ಇರಲಿಲ್ಲ. ರಾಜೀವ್ ಗಾಂಧಿ ಅವರ ಈ ಅಸಾಸಿನೇಷನ್ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ದೇಶದ ರಾಜಕೀಯ ಇದಾದ ಮೇಲೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇಂಡಿಯಾದಲ್ಲಿ ಕಾಂಗ್ರೆಸ್ ಅವರ ಡಾಮಿನೆನ್ಸ್ ಏನಿತ್ತು ರಾಜೀವ್ ಗಾಂಧಿ ಅವರು ಸತ್ತ ಮೇಲೆ ಹಂತವಾಗಿ ಕಡಿಮೆ ಆಗ್ತಾ ಬಂತು ಅಂತ ಹೇಳ್ಬೋದು. ಅಂಡ್ ಇಷ್ಟೊತ್ತರೆಗೂ ನೀವು ಈ ವಿಡಿಯೋ ನೋಡಿದಿರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಅದರೊಟ್ಟಿಗೆ ನಾನು ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಅಸಾಸಿನೇಟ್ ಮಾಡಿದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದೀನಿ. ಅದ್ರ ಲಿಂಕ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ಆದ್ಮೇಲೆ ನೀವು ಅದನ್ನು ನೋಡಬಹುದು. ಅಂಡ್ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ಬೇರೆ ವಿಷಯಗಳನ್ನ ನಿಮ್ ಮುಂದೆ ತರಲಿಕ್ಕೆ ಒಂದು ತರದ ಉತ್ಸಾಹ ನಮಗೆ ಕ್ರಿಯೇಟ್ ಮಾಡುತ್ತೆ. ಅಂಡ್ ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.